ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 127ನೆಯ ಅಧ್ಯಾಯವಾದ ಖಗೋಳ ವರ್ಣನ, ಕುಜ, ಬುಧ, ಗುರು ಮೊದಲಾದವರ ರಥಗಳ ಲಕ್ಷಣ, ಧ್ರುವನ ಮಹಿಮೆ, ಶಿಂಶುಮಾರವೆಂಬ ಕಾಲಚಕ್ರದ ಸ್ವರೂಪದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ನಕ್ಷತ್ರಗಳ, ಗ್ರಹಗಳ ಮತ್ತು ರಾಹುವಿನ ರಥವನ್ನು ವರ್ಣಿಸುವೆನು ಕೇಳಿ. ಬುಧನ ತೇರು ತೇಜೋಮಯವಾಗಿಯೂ ಶುಭ್ರವರ್ಣವಾಗಿಯೂ ಇದೆ. ಅದು ಶ್ವೇತ, ಪಿಶಂಗ, ಸಾರಂಗ, ನೀಲ, ಶ್ಯಾಮ, ವಿಲೋಹಿತ, ಶ್ವೇತ, ಹರಿತ, ಪೃಷತ, ವೃಷ್ಣಿ ಎಂಬ 10 ಕುದುರೆಗಳಿಂದ ಕೂಡಿದೆ. ಅವುಗಳೆಲ್ಲವೂ ಹೊಂಬಣ್ಣದವು, ವಾಯುವೇಗದವು ಮತ್ತು ವಾಯುವಿನಿಂದ ಹುಟ್ಟಿದವು. ಅಂಗಾರಕನ ತೇರಿಗೆ 8 ಚಿನ್ನದ ಗಾಲಿಗಳಿವೆ. ಹೂಡಿರುವ ಕುದುರೆಗಳು ಕೆಂಪಗಿವೆ. ಅವುಗಳ ಸಂಖ್ಯೆ 8. ಅವು ಅಗ್ನಿಯಲ್ಲಿ ಜನಿಸಿದವು. ಧ್ವಜದಿಂದ ಅಲಂಕೃತವಾಗಿ
ಕಂಗೊಳಿಸುತ್ತವೆ. ಅಂಗಾರಕನು ಯುವಕ. ಅವನು ರುಜುಗತಿ, ವಕ್ರಗತಿ ಮತ್ತು ಅನುವಕ್ರಗತಿಗಳಿಂದ ಸಂಚರಿಸುವನು. ಆಂಗೀರಸ ಮಹಾಮುನಿಯ ಪುತ್ರನು, ಸಕಲ ವಿದ್ಯಾಪಾರಂಗತನು, ದೇವತೆಗಳ ಆಚಾರ್ಯನೂ ಆದ ಬೃಹಸ್ಪತಿಯು ಸುವರ್ಣ ರಥದಲ್ಲಿ ಸಂಚಾರ ಮಾಡುವನು. ಅವನ ಕುದುರೆಗಳ ಬಣ್ಣ ಹಳದಿ. ಅಗ್ನಿಯಲ್ಲಿ ಜನಿಸಿದ 8 ಕುದುರೆಗಳನ್ನು ಅವನ ತೇರಿಗೆ ಹೂಡಿದೆ. ಅವನು ಒಂದೊಂದು ರಾಶಿಯಲ್ಲಿಯೂ 1 ವರ್ಷಕಾಲವಿರುವನು. ಆ ಬಳಿಕ ತಾನು ಹೋಗಬೇಕಾದ ಕಡೆಗೆ ಪ್ರಯಾಣ ಮಾಡುವನು. ಶುಕ್ರನ ತೇರು ಬಲು ವೇಗವಾಗಿ ಸಂಚರಿಸುವುದು. ಅದನ್ನು 8 ಕುದುರೆಗಳು ಎಳೆಯುವವು. ಅವು ಧ್ವಜದಿಂದ ಅಲಂಕೃತವಾಗಿವೆ. ಅಗ್ನಿಯಂತೆ ಬೆಳಗುತ್ತಿವೆ. ಶನಿಯು ಬಹಳ ನಿಧಾನವಾಗಿ ಚಲಿಸುವನು. ಅವನ ತೇರು ಉಕ್ಕಿನದು. ಅದಕ್ಕೆ ಬಲಶಾಲಿಗಳು, ವಾಯುವಿನಂತೆ ವೇಗಶಾಲಿಗಳೂ ಆದ ಕುದುರೆಗಳನ್ನು ಕಟ್ಟಿದೆ. ರಾಹುವಿಗಾದರೂ ವಾಯುವಿನಷ್ಟು ವೇಗವಾಗಿ ಚಲಿಸುವ 8 ಕರಿಯ ಕುದುರೆಗಳಿವೆ. ಅವು ಸುಸಜ್ಜಿತವಾದ ಕತ್ತಲೆಯಿಂದ ತುಂಬಿದ ಅವನ ತೇರನ್ನು ಎಳೆಯುವವು. ರಾಹುವಿಗೆ ಸ್ವತಂತ್ರವಾದ ವಾಸಸ್ಥಾನವಿಲ್ಲ. ಅವನು ಸೂರ್ಯನೊಡನೆ ವಾಸ ಮಾಡುತ್ತಾನೆ. ಪರ್ವಕಾಲಗಳಲ್ಲಿ ಚಂದ್ರನಲ್ಲಿಗೆ ಹೋಗಿ ಅಮಾವಾಸ್ಯೆಯ ದಿನ ಮತ್ತೆ ಸೂರ್ಯನ ಬಳಿಗೆ ಹಿಂತಿರುಗುತ್ತಾನೆ. ಕೇತುವಿಗೆ ಕುದುರೆಗಳು 8. ಅವು ವಾಯುವೇಗದವು. ಅವುಗಳ ಬಣ್ಣವು ಒಣಹುಲ್ಲಿನ ಹೊಗೆಯನ್ನು ಹೋಲುತ್ತದೆ. ಅವು ಬಡವಾಗಿವೆ, ಆದರೂ ಬಹಳ ಕ್ರೂರವಾಗಿವೆ. ಗ್ರಹಗಳ ಕುದುರೆಗಳನ್ನು, ರಥಗಳನ್ನು ವಿವರಿಸಿದುದಾಯಿತು. ಇವೆಲ್ಲವೂ ವಾಯುರೂಪವಾದ ಹಗ್ಗಗಳಿಂದ ಧ್ರುವಮಂಡಲಕ್ಕೆ ಕಟ್ಟಲ್ಪಟ್ಟಿವೆ. ವಾಯುರೂಪವಾದ, ಆದುದರಿಂದಲೇ ಅದೃಶ್ಯವಾದ ಪಾಶಗಳಿಂದ ಈ ಕುದುರೆಗಳನ್ನು ಆಯಾ ತೇರಿಗೆ ಬಿಗಿದಿದೆ. ಇವು ತಮಗೆ ಸಹಜವಾದ ನಡಿಗೆಯಿಂದ ಅವುಗಳನ್ನು ಎಳೆದುಕೊಂಡು ಹೋಗುವವು. ಈ ಕುದುರೆಗಳನ್ನು ಹೂಡಿದ ತೇರಿನಲ್ಲಿ ಕುಳಿತು ಚಂದ್ರ, ಸೂರ್ಯಾದಿ ಗ್ರಹಗಳು ಅಂತರಿಕ್ಷದಲ್ಲಿ ತಿರುಗುತ್ತಿರುವವು. ನಕ್ಷತ್ರಗಳು, ಗ್ರಹಗಳು ಧ್ರುವನ ಸುತ್ತಲೂ ಬಳಸಿ ಬರುವವು. ನದಿಯ ನೀರು ತನ್ನೊಡನೆ ದೋಣಿಯನ್ನು ಹೊತ್ತುಕೊಂಡು ಹೋಗುವಂತೆ ವಾಯುವಿನ ವೇಗವು ದೇವತೆಗಳ ವಾಸಸ್ಥಾನಗಳನ್ನು ಒಯ್ಯುತ್ತದೆ. ಆದುದರಿಂದ ಅಂತರಿಕ್ಷದಲ್ಲಿ ಆ ವಾಯುವಿನ ವೇಗಕ್ಕೆ ಸಿಕ್ಕಿದ ದೇವತೆಗಳ ಗ್ರಹಗಳೆಲ್ಲವೂ ಹೀಗೆಯೇ ಚಲಿಸುತ್ತವೆ. ಅಶ್ವಿನ್ಯಾದಿ ನಕ್ಷತ್ರಗಳು, ಸೂರ್ಯಾದಿ ಗ್ರಹಗಳು ಸೇರಿ ಒಟ್ಟು ಎಷ್ಟಿವೆಯೋ ಧ್ರುವನ ಕಿರಣಗಳು ಅಷ್ಟೇ ಇವೆ. ಅವೆಲ್ಲವೂ ಇವನಲ್ಲಿ ಬದ್ಧವಾಗಿವೆ. ಅವು ಕಾಲಚಕ್ರಕ್ಕೆ ಸೇರಿಕೊಂಡು ಅದರೊಡನೆ ತಾವು ತಿರುಗುವುದು ಮಾತ್ರವಲ್ಲದೆ ಸೂರ್ಯಾದಿ ಗ್ರಹಗಳನ್ನು ಸಂಚಾರ ಮಾಡಿಸುತ್ತವೆ. ಎಣ್ಣೆಯ ಗಾಣದ ಕೊಂತವು ಗುಂಡಾಗಿ ತಿರುಗುತ್ತದೆ. ಎತ್ತುಗಳು ಅದನ್ನು ಹಾಗೆ ತಿರುಗುವಂತೆ ಮಾಡುತ್ತವೆ. ಹಾಗೆಯೇ ವಾಯುಪಾಶದ ಕಟ್ಟಿಗೆ ಸಿಕ್ಕಿರುವ ಗ್ರಹ ನಕ್ಷತ್ರಗಳು ಎಲ್ಲೆಡೆಗಳಲ್ಲಿಯೂ ಸಂಚರಿಸುವವು. ಇವು ವಾಯುಚಕ್ರದಿಂದ ಪ್ರೇರಿತಗಳಾಗಿ ಉರಿಕೊಳ್ಳಿಯ ಚಕ್ರದಂತೆ ತಿರುಗುವವು. ಇವುಗಳನ್ನು ಚಲಿಸುವಂತೆ ಮಾಡುವ ಕಾರಣ ಆ ವಾಯುವಿಗೆ ಪ್ರವಾಹವೆಂದು ಹೆಸರಾಯಿತು.
ಹೀಗೆ ಜ್ಯೋತಿರ್ಮಂಡಲವು ಧ್ರುವನಲ್ಲಿ ಆಶ್ರಯವನ್ನು ಪಡೆದು ತಿರುಗುವುದು. ಈ ಧ್ರುವನನ್ನು ಗ್ರಹ ನಕ್ಷತ್ರಮಯವಾದ ಶಿಂಶುಮಾರ ಚಕ್ರ ಸ್ವರೂಪವೆಂದೇ ಅರಿಯಬೇಕು. ಶಿಂಶುಮಾರ ಚಕ್ರದ ದರ್ಶನ ಮಾಡಿದರೆ ಸಾಕು, ಹಗಲು ಮಾಡಿದ ಪಾಪವೆಲ್ಲ ರಾತ್ರಿಯಲ್ಲಿ ನಶಿಸುವುದು. ಅದರ ಆಕೃತಿಯನ್ನು ಪರಿಪೂರ್ಣವಾಗಿ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿದರೆ ಆ ಚಕ್ರವನ್ನು ಆಶ್ರಯಿಸಿರುವ ನಕ್ಷತ್ರಗಳ ಸಂಖ್ಯೆಗಿಂತಲೂ ಹೆಚ್ಚು ವರ್ಷಗಳ ಕಾಲ ಜೀವಿಸುವನು. ಭಗವತ್ ಸ್ವರೂಪವಾದ ಶಿಂಶುಮಾರದ ಕೆನ್ನೆಯ ಮೇಲ್ಭಾಗದಲ್ಲಿ ಉತ್ತಾನಪಾದನೂ ಕೆಳಭಾಗದಲ್ಲಿ ಯಜ್ಞಪುರುಷನೂ ಇರುವರು. ಧರ್ಮದೇವನು ತಲೆಯನ್ನು ಆಶ್ರಯಿಸಿರುವನು. ನಾರಾಯಣನು ಎದೆಯಲ್ಲಿಯೂ, ಸಾಧ್ಯರು ಮತ್ತು ಅಶ್ವಿನಿ ದೇವತೆಗಳು ಪಾದಗಳ ಮುಂಭಾಗದಲ್ಲಿಯೂ ಇರುವರು. ವರುಣನು ಅರಿಯಮನು ಹಿಂದೊಡೆಗಳಲ್ಲಿ ನೆಲೆಸಿರುವರು. ಶಿಷ್ಣದಲ್ಲಿ ಸಂವತ್ಸರವು, ಅಪಾನದಲ್ಲಿ ಮಿತ್ರನು, ಬಾಲದಲ್ಲಿ ಅಗ್ನಿ, ಮಹೇಂದ್ರ, ಮರೀಚಿ, ಕಶ್ಯಪ ಮತ್ತು ಧ್ರುವರು ಇರುವರು. ಶಿಂಶುಮಾರವೆಂಬ ಈ ಜ್ಯೋತಿಸ್ತಂಭಕ್ಕೆ ಉದಯವೂ ಇಲ್ಲ, ಅಸ್ತಮಯವೂ ಇಲ್ಲ. ಗ್ರಹಗಳು, ನಕ್ಷತ್ರಗಳು, ಚಂದ್ರ, ಸೂರ್ಯರು ಇವರೆಲ್ಲರೂ ಅದಕ್ಕೆ ಅಭಿಮುಖವಾಗಿ ಅಂತರಿಕ್ಷದಲ್ಲಿ ಚಕ್ರಾಕಾರವಾಗಿ ಸಂಚರಿಸುತ್ತಿರುವರು. ಗ್ರಹ ನಕ್ಷತ್ರಗಳೆಲ್ಲವೂ ದೇವಶ್ರೇಷ್ಠನಾದ ಧ್ರುವನ ಆಸರೆಯಿಂದ ನಿಂತು ಮೇಟಿ ಕಂಬದಂತಿರುವ ಅವನನ್ನೇ ಪ್ರದಕ್ಷಿಣವಾಗಿ ಸುತ್ತುವವು. ಅಗ್ನಿದ್ರ, ಕಾಶ್ಯಪ ಮುಂತಾದವರೆಲ್ಲರಿಗಿಂತಲೂ ಧ್ರುವನು ಶ್ರೇಷ್ಠನೆನಿಸಿರುವನು. ಅವನು ಜ್ಯೋತಿಶ್ಚಕ್ರವನ್ನು ತನ್ನ ಸಾಮರ್ಥ್ಯದಿಂದಲೇ ಹಿಡಿದೆಳೆಯುತ್ತಾ ಅಧೋಮುಖವಾಗಿ ಮೇರು ಪರ್ವತವನ್ನು ನೋಡುತ್ತಾ ಅದರ ಮೇಲುಭಾಗದಲ್ಲಿ ಪ್ರದಕ್ಷಿಣವಾಗಿ ಸುತ್ತುವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಭುವನಕೋಶೆ ಧ್ರುವ ಪ್ರಶಂಸಾನಾಮ ಸಪ್ತವಿಂಶತ್ಯಧಿಕ-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 128ನೆಯ ಅಧ್ಯಾಯವಾದ ಖಗೋಳ ವರ್ಣನ, ಅಗ್ನಿಯ 3 ಪ್ರಭೇದಗಳು, ಸೂರ್ಯನ ಬಗೆ ಬಗೆಯ ಕಿರಣಗಳು ಮತ್ತು ಅವುಗಳ ಕಾರ್ಯ, ಅಂತರಿಕ್ಷದಲ್ಲಿ ಗ್ರಹಗಳ ಸನ್ನಿವೇಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.